ಸೊ ಇವತ್ತು ನೋಡ್ಬೋದು ದೇವರಾಯನ ದುರ್ಗ ಫಾರೆಸ್ಟ್ ತನಕ ಕಾರಲ್ಲಿ ಬಂದೀನಿ ಬಿಕಾಸ್ ಇಟ್ ವಾಸ್ ಟೂ ಲೇಟ್ ಇವತ್ತು. ಸೊ ಏನಪ್ಪ ಕಾನ್ಸೆಪ್ಟ್ ಅಂದರೆ ನಮ್ಮೂರಿಂದನೂ ದೇವರಾಯನ ದುರ್ಗಕ್ಕೆ ಬಂದಿದ್ದೀನಿ. ಬಟ್ ಲಾಸ್ಟ್ ಟೈಮ್ ನಾನು ತುಮಕೂರು ಬಂದಾಗ ಐ ಸಾ ದಿಸ್ ರೂಟ್ ಬರೀ ಫಾರೆಸ್ಟಲ್ಲಿ ಹೋಗುತ್ತೆ. ಈ ಫಾರೆಸ್ಟ್ಗೋಸ್ಕರ ಇಷ್ಟು ದೂರ ಬಂದು ಖಾಲಿ 10 ಕಿಲೋಮೀಟ್ರ್ ಇರೋದು ದೇವರಾಯನ ದುರ್ಗ ಬೆಟ್ಟ. ಇದ್ರೂ ಕೂಡ ಈ ಫಾರೆಸ್ಟಲ್ಲಿ ಸೈಕ್ಲಿಂಗ್ ಮಾಡಬೇಕು ಅಂದ್ಬಿಟ್ಟು ನಮ್ಮೂರಿಂದ ಇಲ್ಲಿಗೆ ಸ್ಕಾರ್ಪಿಯೋ ಕಾರಲ್ಲಿ ಬಂದು ಟಿ-ರೆಕ್ಸ್ ಪ್ರೋ ಏನಿದೆ ಸೈಕಲ್ಲು, ಈ ಸೈಕಲಲ್ಲಿ ಇವತ್ತು ಮಾಡ್ತಾಯಿದ್ದೀನಿ. ಸೊ ನಾ ಬಂದಿದ್ದು ಆ ದಾರಿಯಿಂದ ತುಮಕೂರು 8 ಕಿಲೋಮೀಟ್ರ್ ನೋಡ್ಸುತ್ತೆ. ಉರ್ಡಿಗೆರೆ ಅಂದ್ಬಿಟ್ಟು ಯಾವುದೋ ಒಂದು ಗ್ರಾಮ, ಅದು 8 ಕಿಲೋಮೀಟ್ರು. ಬಟ್ ದೇವರಾಯನ ದುರ್ಗದ ಫಾರೆಸ್ಟ್ ಇದು. ಸೊ ಟೂರಿಸ್ಟ್ ಪ್ಲೇಸ್ ಏನೇನಿದೆ ಅಂತೆಲ್ಲ ಮಾಹಿತಿ ಇದೆ ಇಲ್ಲಿ. ಸೊ ಥ್ರೂ ದ ಫಾರೆಸ್ಟಿಗೆ ಹೋಗ್ತಾ ಇರೋದು. ಸೊ ಈ ಕಡೆ ಬಂದರೆ ನೀವು ಕಾಡಿನ ಪ್ರದೇಶ ಜಾಸ್ತಿ ಇರುತ್ತೆ. ಇಟ್ ಇಸ್ ಸಮಥಿಂಗ್ ಲೈಕ್ ಬಂಡೀಪುರ್ ಫಾರೆಸ್ಟ್ ಥರ ಅಂದ್ಕೊಳ್ಳಿ, ಆ ಥರ ಇದೆ. ಬಟ್ ಪ್ರಾಣಿಗಳು ಇಲ್ಲಿ ಹೇಳೋದು ಚಿರತೆ, ಕರಡಿ ಅಂಥದ್ದು ಇರುತ್ತೆ ಅಂತ. ಫಾರೆಸ್ಟ್ ತುಂಬ ಚೆನ್ನಾಗಿದೆ. ಸುಮಾರು ಸೈಕ್ಲಿಸ್ಟು ಹೆಸರುಘಟ್ಟ ಕಡೆ ಹೋಗ್ತಾರೆ. ಇಟ್ಸ್ ಬೆಟರ್ ದೆನ್ ಹೆಸರುಘಟ್ಟ. ಇಲ್ಲಿ ಬಂದು ಸೈಕ್ಲಿಂಗ್ ಮಾಡೋಕ್ಕೆ ತುಂಬಾ ಚೆನ್ನಾಗಿದೆ ಇದು ಜಾಗ. ಆ್ಯಕ್ಚುಲಾಗಿ ಈ ಫಾರೆಸ್ಟು ನನಗೇನು ರಿಮೈಂಡ್ ಮಾಡ್ತಾಯಿದೆ ಅಂದರೆ, ಈ ಹೆಬ್ರಿಯಿಂದ ಸೋಮೇಶ್ವರ ಆಗುಂಬೆ ಬೇಸ್ ಅಲ್ಲಿ ಹೋದರೆ ಹಿಂಗೆ ಎಲ್ಲಂದರೆ ಅಲ್ಲಿ ಚಿಕ್ಕ ಚಿಕ್ಕ ಹೊಳೆ ಥರ ಹರಿತಾ ಇರುತ್ತೆ ನೀರು. ಸೊ ಈ ದೇವರಾಯನ ದುರ್ಗದಲ್ಲಿ ಅದೇ ರೀತಿ ಇದೆ. ನಾನು ಹೇಳ್ತಾ ಇದ್ದೀನಲ್ಲ, ಪ್ರೊವೈಡೆಡ್ ನೀವು ತುಮಕೂರು ಮಕ್ಕದಿಂದ ಬಂದರೆ ಈ ಫಾರೆಸ್ಟ್ ಪಾಸ್ ಮಾಡ್ಬೋದು. ಆ ಕಡೆಯಿಂದ ನಾವು ಬಂದರೆ ದಾಬಸ್ಪೇಟೆ ಕಡೆಯಿಂದ ಇನ್ನೊಂದು ರೂಟ್ ಇದೆ. ಅದು ಬೇಕಾದ್ರೆ ನೆಕ್ಸ್ಟ್ ನಾನು ಲಿಂಕ್ ಹಾಕ್ತೀನಿ, ಅದು ನೋಡಿರಂತೆ ಆ ರೂಟ್ ಹೆಂಗಿತ್ತು ಅಂತ. ಅದು ಯೂಟ್ಯೂಬಲ್ಲಿ ಮಾಡಿದ್ದೀನಿ ನಾನು. ಬಟ್ ಈ ಜಾಗ ತುಂಬ ಫಾರೆಸ್ಟಿಂದ ತುಂಬಿದೆ. ಆ ಕಡೆ ಎಲ್ಲ ಚಿಕ್ಕ ಫಾರೆಸ್ಟು, ಇದು ತುಂಬಾ ದೊಡ್ಡದಿದೆ ಈ ಕಡೆಯಿಂದ ಬಂದರೆ ಫಾರೆಸ್ಟು ಎಲ್ಲ. ಸೊ ನಮ್ಮ ಸೈಕ್ಲಿಸ್ಟ್ಗಳೆಲ್ಲ ದೆಲ್ ಥರೋಲಿ ಎಂಜಾಯ್ ಅಂದ್ಕೊಳ್ತೀನಿ ಈ ರೂಟ್ ಬಂದರೆ. ಸಾಕಷ್ಟು ಜನ ಮಾಡಿರ್ತೀರ ಅಂದ್ಕೊಂಡಿದ್ದೀನಿ, ಬಟ್ ಯಾರು ಮಾಡಿಲ್ಲ ಅವ್ರಿಗೊಂದು ಮಾಹಿತಿ. ಓಕೆ, ಇದು ನಮ್ಮ ಟಿ-ರೆಕ್ಸ್ ಪ್ರೋ, ಇದ್ರದ್ದು ಒಂದು ನೋಟ ನೋಡಿಸ್ಬಿಡ್ತೀನಿ. ಸೊ ಎಕ್ಸ್ಟ್ರಾ ಒಂದು ಬ್ರೇಕ್ ಲೈಟ್ ಆ್ಯಡ್ ಮಾಡಿದ್ದೀವಿ. ಫ್ರಂಟಲ್ಲಿ ಎಕ್ಸ್ಟ್ರಾ ಒಂದು ಫ್ಲ್ಯಾಶ್ ಲೈಟ್ ಆ್ಯಡ್ ಮಾಡಿದ್ದೀವಿ. ಸೊ ಇದೊಂದು ಟೂರಿಸ್ಟ್ ಪ್ಲೇಸು, ನಾಮದ ಚಿಲುಮೆ ಅಂದ್ಬಿಟ್ಟು. ಅದೊಂದು ಹಿಸ್ಟಾರಿಕಲ್ ಪ್ಲೇಸು. ಸೊ ಅದಕ್ಕೆ ಎಂಟ್ರಿ ಇಲ್ಲಿಂದ. ಸೊ ನಾವಿರುವಂಥ ಜಾಗ ಇದು ನಾಮದ ಚಿಲುಮೆ. ಓಕೆ, ಸೊ ಇಲ್ಲಿ ನೇಚರ್ ಟ್ರಯಲ್ ಇದೆ. ಸೊ ಒಳಗೆ ಹೋದವ್ರನ್ನ ಕೇಳಿದೆ, ಒಂದು ½ ಆನ್ ಅವರ್ ಬೇಕು ಅಂತಾರೆ ಇಲ್ಲಿ ಒಳಗಡೆ ಎಲ್ಲ ನೋಡಿ ಬರೋದಕ್ಕೆ. ಒಂದು ಜಿಂಕೆ ಪಾರ್ಕು ಮತ್ತು ಮೆಡಿಸಿನಲ್ ಪ್ಲ್ಯಾಂಟ್ಸ್ ಏನೋ ಇದೆ ಅಂತಾರೆ ಇಲ್ಲಿ. ಸೊ ಇವತ್ತಂತೂ ನನ್ನ ಗಾಡಿ ಫುಲ್ ಫ್ಲೆಜ್ಡು, ಮಿರರು, ರೇರ್ ಫ್ಲ್ಯಾಶ್ ಲೈಟು ಎಲ್ಲ ಫಿಟ್ ಮಾಡಿ ತಂದಿದ್ದೀನಿ. ಫುಲ್ಲಿ ಎಕ್ವಿಪ್ಡ್, ಯಾರು ಹಿಂದೆಯಿಂದ ಗುದ್ದೇ ಇರಲಿ ಅಂತ ನಮ್ಮನ್ನು. ಏನಪ್ಪ ಅಂದರೆ ಫಾರೆಸ್ಟ್ ಬಂದು ಹಿಂಗೆ ಗೊಬ್ಬೆ ಬಸ್ತಾರೆ. ತಿಂಡಿ ಎತ್ಕೊಂಬನ್ನಿ, ಎಲ್ಲ ವಾಪಸ್ಸು ನೀವು ಏನೇನು ಕಸ ತಂದಿದ್ರೆ ಎಲ್ಲ ನಿಮ್ಮ ಮನೆ ಹತ್ರ ಎತ್ಕೊಂಡೋಗಿ ಆಮೇಲೆ ಯಾವುದಾದ್ರು ಡಂಪ್ಸ್ಟರಲ್ಲಿ ಡಂಪ್ ಮಾಡಿ. ಫಾರೆಸ್ಟಲ್ಲ ಡಂಪ್ ಮಾಡೋದು. ಸೊ ದೇವರಾಯನ ದುರ್ಗ ಇನ್ನು 3 ಕಿಲೋಮೀಟರ್ಸ್ ಇರೋವಾಗ ಈ ಜಂಕ್ಷನ್ ಸಿಗುತ್ತೆ. ಈ ಜಂಕ್ಷನಲ್ಲಿ ರೈಟ್ ಹೋದರೆ ದೇವರಾಯನ ದುರ್ಗ ಬೆಟ್ಟ, ಲೆಫ್ಟ್ ಹೋದರೆ ಫೇಮಸ್ಸು ಅದು ಗೊರವನಹಳ್ಳಿ ಲಕ್ಷ್ಮೀ ಟೆಂಪಲ್ಗೆ ಹೋಗುವಂಥ ದಾರಿ ಇದು. ಈ ಪಾಯಿಂಟ್ ಸಿಕ್ಕಿದ ಮೇಲೆ ಇಲ್ಲಿಂದ ಒಂದು 100 ಮೀಟ್ರ್ ಆಚೆ ಮುಂದಕ್ಕೆ ಕಾರ್ ಹೋಗೋ ದಾರಿಯಲ್ಲಿ ಒಂದು 100 ಮೀಟ್ರ್ ಆದರೆ ಆ ಬ್ರಿಡ್ಜ್ ಇರುತ್ತೆ. ಆ ಬ್ರಿಡ್ಜಲ್ಲಿ ಲೆಫ್ಟ್ ಸೈಡ್ ನೋಡಿ ನೀರು ಶಬ್ದ ಬರ್ತಾ ಇರುತ್ತೆ ಜೋರಾಗೆ, ಅಲ್ಲೇ ವಾಟರ್ ಫಾಲ್ಸ್ ಇದೆ. ಈ ರೀತಿ ಉದ್ದದ ಬ್ರಿಡ್ಜ್ ಬಂದಾಗ ಮಠದ ಕಡೆಯಿಂದ ಬರೋವಾಗ ಈ ಲೆಫ್ಟ್ ಸೈಡಲ್ಲಿ ಶಬ್ದ ಬರುತ್ತೆ ನೀರಿಂದ. ಇಲ್ಲಿ ಸ್ವಲ್ಪ ಇಳಿದು ಬಿಟ್ಟು ಹೋದರೆ ಆ ಫಾಲ್ಸ್ ಇದೆ. ಸಖತ್ತಾಗಿ ಎಂಜಾಯ್ ಮಾಡ್ಬೋದು. ಯಾರಿಗೂ ಅಷ್ಟೊಂದು ಜನಕ್ಕೆ ಗೊತ್ತಿಲ್ಲ. ನಾವು ಸೈಕಲಲ್ಲಿ ಬಂದಿರೋದಕ್ಕೆ ಆ ಶಬ್ದ ಕೇಳಿಸ್ತಾ ನಿಲ್ಲಿಸಿ ನೋಡಿದ್ದಾಯಿತು. ಕಾರು ಸ್ಕೂಟ್ರ್ ಅವರೆಲ್ಲ ಬರ್ರ ಅಂತ ಹೋಗ್ಬಿಡ್ತಾರೆ, ಆ ಶಬ್ದಕ್ಕೆ ಗೊತ್ತಾಗಲ್ಲ. ಸೊ ದಿಸ್ ದ ಬ್ರಿಡ್ಜ್.
ಅಲ್ಲಿ ಲೆಫ್ಟ್ ಸೈಡಲ್ಲಿ ಇರುತ್ತೆ. ಓಕೆನಾ, ಅಪ್ ಇರೋವಾಗ ಲೆಫ್ಟ್ ಸೈಡಲ್ಲಿ. ಸೊ ಇದಕ್ಕೆ ಬೇರೆ ದಾರಿ ಇಲ್ಲ, ಈ ಕಡೆಯಿಂದನೂ ಇಲ್ಲ, ಆ ಕಡೆಯಿಂದನೂ ಇಲ್ಲ. ಸೊ ದಾರಿ ಯಾವುದಪ್ಪ ಅಂದರೆ ಇಲ್ಲಿ ಬರಬೇಕು, ಈ ಬ್ಯಾರಿಕೇಡ್ ಹಾರಬೇಕು, ಹಾರೋದಂದರೆ ಇಳಿಬೇಕು, ಇಳಿದ್ಬಿಟ್ಟು ಈ ದಾರಿ ಹೋಗಿ ಹಾಗೋದ್ರೆ ಅಲ್ಲಿದೆ. ಲೆಟ್ಸ್ ಎಕ್ಸ್ಪ್ಲೋರ್ ಕಾಡಲ್ಲಿ. ಎಷ್ಟು ಚೆನ್ನಾಗಿದೆ ನೋಡಿ, ಅನ್ಎಕ್ಸ್ಪ್ಲೋರ್ಡ್. ಆ ದಾರಿಯಲ್ಲಿ ಬರೋಕ್ಕಾಗಲ್ಲ. ಸೊ ಆ ರಸ್ತೆ ಬದಿಯಿಂದ ಹಂಗೆ ಇಳಿದು ಬಂದರೆ ಆಗುತ್ತೆ. ಸೊ ವಂಡರ್ಫುಲ್ ಸ್ಮಾಲ್ ವಾಟರ್ಫಾಲ್ಸ್, ಯಾರೊಬ್ಬರು ಇಲ್ಲ. ಎಕ್ಸ್ಟ್ರಾ ಪೇರ್ ಆಫ್ ಕ್ಲೋತ್ಸ್ ಇದ್ದಿದ್ದರೆ ಸ್ನಾನ ಮಾಡಿ ಹೋಗ್ಬೋದಿತ್ತು. ಯಾಕೆ ಸೈಕ್ಲಿಂಗ್ ಬರಬೇಕು ಅನ್ನೋದು ಇದೇ ಕಾರಣಕ್ಕೆ. ಯು ಕ್ಯಾನ್ ಎಕ್ಸ್ಪ್ಲೋರ್ ಈಚ್ ಆ್ಯಂಡ್ ಎವ್ರಿ ಇಂಚ್ ಆಫ್ ದಿ ಫಾರೆಸ್ಟ್ ಆನ್ ದ ರೋಡ್ ಸೈಡ್. ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿದೆ, ತುಂಬ ಅದ್ಭುತ ನೋಡಿ. ಜಸ್ಟ್ 40-50 ಕಿಲೋಮೀಟರ್ಸ್ ಬಂದುಬಿಟ್ರೆ ಆಯಿತು ನಮ್ಮೂರು ಕೊಯ್ರಾಯಿಂದ. ಸೊ ಇವತ್ತು ಈ ಬೈಕ್ ಬಂದಿರೋದು, ಪೆಡ್ಲ್ ಅಸಿಸ್ಟ್ 1 ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ. ಸ್ಟ್ರೀಮ್ಸ್ ಅಂತೂ ಲೆಕ್ಕವೇ ಇಲ್ಲ. ಸುತ್ತಲೂ ಕಾಡು ಯಾವ ರೀತಿ ಇದೆ ಅಂತ, ತುಂಬಾ ಅಮೇಝಿಂಗ್ ಪ್ಲೇಸು. ಎಲ್ಲರೂ ಬನ್ನಿ, ಎಂಜಾಯ್ ಮಾಡಿ. ಸೈಕಲಲ್ಲೇ ಬನ್ನಿ, ಸೈಕಲ್ ಬಿಟ್ಟು ಕಾರಲ್ಲಿ ಬಂದರೆ ಇವ್ಯಾವೂ ಕಾಣಿಸಲ್ಲ ನಿಮಗೆ. ಬುರ್ರ ಅಂತ ಹೋಗ್ತೀರ, ಬುರ್ರ ಅಂತ ಬರ್ತೀರ. ಯಾಕೆಂದ್ರೆ ನಾನು ಮುಂಚೆ ಒಂದು ಸಾರಿ ಕಾರಲ್ಲಿ ಹಿಂಗೆ ಪಾಸ್ ಆಗಿದ್ದೀನಿ. ಐ ಕುಂಟ್ ಸಿ ಎನಿಥಿಂಗ್ ಹಿಯರ್. ಸೊ ಬೆಟ್ಟ ಹತ್ತಾನು ಇಲ್ಲೊಂದು ವ್ಯೂ ಪಾಯಿಂಟ್ಗೆಲ್ಲ ಬ್ಯಾರಿಕೇಡ್ ಮಾಡಿದರು. ಐ ಥಾಟ್ ಓಕೆ, ಬ್ಯಾರಿಕೇಡ್ ಮಾಡಿದ್ದಾರೆ ಅಂದರೆ ಮಡಿಕೇರಿ ರಾಜಾರಾಣಿ ಸೀಟೋ ಏನೋ ಹೇಳ್ತಾರಲ್ಲ ಆ ರೀತಿ ಇರುತ್ತೆ ಅಂತ ಬಂದೆ. ಯಾ, ಸೊ ಕಾರಲ್ಲೆಲ್ಲ ಇದನ್ನು ಎಕ್ಸ್ಪ್ಲೋರ್ ಮಾಡಿದಾರೋ ಇಲ್ಲ, ನಾವು ಲಾಸ್ಟ್ ಟೈಮ್ ಬಂದಾಗಲೂ ನಾವು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಆಗಿಲ್ಲ. ಚೆನ್ನಾಗಿದೆ ಈ ಪ್ಲೇಸು. ಸೊ ರಸ್ತೆ ಪಕ್ಕದಲ್ಲೇ ನನ್ನ ಸೈಕಲ್ ನಿಂತಿರೋದೇ ರಸ್ತೆ ಪಕ್ಕದಲ್ಲೇ ವಂಡರ್ಫುಲ್ ವ್ಯೂ. ಸೊ ನನ್ನ ಸಜೆಷನ್ ಏನು ಗೊತ್ತಾ, ಸಿದ್ಧಗಂಗಾ ಮಠಕ್ಕೆ ಬನ್ನಿ, ನಿಮ್ಮ ಕಾರ್ಗಳಲ್ಲಿ ಸೈಕಲ್ ತೊಗೊಂಬನ್ನಿ, ಅಲ್ಲೇ ಪಾರ್ಕ್ ಮಾಡಿ, ಅಲ್ಲಿಂದ ದೇವರಾಯನ ದುರ್ಗಕ್ಕೆ ಸೈಕಲ್ ತುಳಿರಿ. ಮಜಾ. ಎಲ್ಲೆಲ್ಲೂ ನೀರಿನ ಶಬ್ದನೇ. ಕಾಡು ಫುಲ್ಲು ಮಳೆ ಬಿದ್ದಿದೆಯಲ್ಲ, ಹೊಳೆ ಹರಿದಂಗೆ ಹರಿತಾ ಇದೆ ಕಾಡಲ್ಲಿ ಫುಲ್ಲು ನೀರು. ಸೊ ದೇವರಾಯನ ದುರ್ಗ ನರಸಿಂಹಸ್ವಾಮಿ ಬೆಟ್ಟದ ದಾರಿ ಇದು. ಸೊ ನರಸಿಂಹಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇರೋದೀಗ. ಇಲ್ಲಿ ಆಂಜನೇಯ ಸ್ವಾಮಿ, ಗರುಡಾಳ್ವಾರ್ ಇಬ್ಬರು ಇದ್ದಾರೆ. ಸೆಂಟ್ರಲ್ಲಿ ಶ್ರೀರಾಮಚಂದ್ರ, ಆ ಕಡೆ ನರಸಿಂಹಸ್ವಾಮಿ ದೇವಸ್ಥಾನ. ಕಲ್ಲು ಸೊಂದೇಲಿ ಬಂದಿರೋವಂಥದ್ದು. ನೇರಳೆ ಮರ, ರೂಟ್ಸ್ ನೋಡಿ. ಆ ಬಂಡೆ ಸೊಂದೆಯಲ್ಲಿ ಏನು ಗ್ಯಾಪ್ ಇದೆ ಅಷ್ಟರಲ್ಲೇ ರೂಟ್ಸ್ ಇದೆ. ಸೊ ಇದು ಬೆಟ್ಟದ ಮೇಲಿರೋ ನರಸಿಂಹಸ್ವಾಮಿ ದೇವಸ್ಥಾನ. ಸುತ್ತು ವ್ಯೂ ಯಾವ ರೀತಿ ಇದೆ ಅಂತ.
ನಾವು ಆ ಕಡೆ ಎಲ್ಲೋ ಫಾರೆಸ್ಟ್ ಕಡೆಯಿಂದ ಬಂದಿದ್ದು, ಸಿದ್ಧಗಂಗಾ ಮಠದ ಕಡೆಯಿಂದ. ದೊಡ್ಡಬಳ್ಳಾಪುರ ಕಡೆಯಿಂದ ಬಂದರೆ ಈ ಕಡೆ ಬರ್ತೀವಿ, ಸಿದ್ಧಗಂಗಾ ಮಠ ಆದರೆ ಆ ಕಡೆಯಿಂದ ಬರ್ತೀವಿ. ಸೊ ಇದು ದೇವಸ್ಥಾನ ಮುಂಭಾಗ, ಒಳಗಡೆ ವಿಡಿಯೋ ಅಲೋ ಮಾಡಲ್ಲ. ಸೊ ಬೆಟ್ಟ ಬಿಟ್ಟು ಕೆಳಗೆ ಬರ್ತಾ ಇದ್ವಿ. ಈಗ ಉರುಡಿಗೆರೆ ಆ ರೂಟು ಹೋಗ್ಬಿಟ್ಟು ವಾಪಸ್ ಮತ್ತೆ ಸಿದ್ಧಗಂಗಾ ಮಠ ಕಡೆ ಹೋಗ್ತೀವಿ. ಈಗ ಲೆಫ್ಟ್ ಹೋಗ್ತೀವಿ, ಲೆಫ್ಟ್ ಹೋಗಿ ಆ ದಾರಿಯೆಲ್ಲ ನೋಡ್ಕೊಂಬಂದು ಮತ್ತೆ ವಾಪಸ್ ಈ ದಾರಿಯಲ್ಲಿ ಹೋಗಿ ವಾಪಸ್ ಸಿದ್ಧಗಂಗಾ ಮಠ ಆ ದಾರಿ ಹೋಗ್ತೀವಿ. ಸೊ ಈಗ ಲೆಫ್ಟು. ಸೊ ಜ್ಯೂಸ್ ಸೆಂಟ್ರ್ ಏನಿದೆ, ಶುಗರ್ಕೇನ್ ಜ್ಯೂಸ್ ಸೆಂಟ್ರು, ಅಲ್ಲಿಂದ ಲೆಫ್ಟು. ಸೊ ಬೆಟ್ಟದಿಂದ ಈ ಕಡೆ ಇರೋವಂಥ ಫಾರೆಸ್ಟ್ ಇದು. ಒಂಥರ ಹೇಳಬೇಕು ಅಂದರೆ ಜಸ್ಟ್ ದ ಸ್ಟೀಪೆಸ್ಟ್ ಕ್ಲೈಂಬ್. ಹೋಗ್ತಾ 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 ಸಿಕ್ಕಾಪಟ್ಟೆ ಕ್ಲೈಂಬ್ ಅದು. ಸೊ ಎರಡು ದಾರಿನೂ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀವಿ ಇವತ್ತು. ಇವಾಗ ಸೆಕೆಂಡ್ ದಾರಿ ಬಂದಿದ್ದೀವಿ. ಈ ಕಡೆ ಫಾರೆಸ್ಟ್ ಚಿಕ್ಕದು. ಸೊ ಇಲ್ಲಿ ನೀರಿನ ಶಬ್ದ ಬಂತು. ಸೊ ಈ ಕಡೆನೂ ಚಿಕ್ಕ ಚಿಕ್ಕ ಸ್ಟ್ರೀಮ್ಸ್ ಇದೆ. ಮತ್ತು ಇಲ್ಲೊಂದು ಚಿಕ್ಕ ಪಾಂಡ್ ಇದೆ. ಸೊ ವಂಡರ್ಫುಲ್ ಪಾಂಡ್. ಆ ಕಡೆಯಿಂದ ಬರ್ಬೋದು, ಅಲ್ಲಿ ಓಪನ್ ಇದೆ. ಸೊ ನಾವಿವಾಗ ದಾಬಸ್ಪೇಟೆ ಕೊರಟಗೆರೆ ರೋಡು, ಓಕೆನಾ, ಆ ಎಂಡಿಂದ ಈ ಎಂಡಿಗೆ ಬಂದಿದ್ದೀವಿ. ಆ ಕಡೆ ದೇವರಾಯನದುರ್ಗ ಬೆಟ್ಟ ವೆಸ್ಟರ್ನ್ ಸೈಡಿಂದ ಈಸ್ಟರ್ನ್ ಸೈಡ್ಗೆ. ಇದೊಂದು ದುಂಡಿ ಮ್ಯಾಂಗೋ ಮಿಸ್ಟ್ ರೆಸಾರ್ಟ್ ಅಂತಿದೆ. ಸೊ ಇಲ್ಲಿ ತನಕ ಬಂದು ಮತ್ತೆ ವಾಪಸ್ಸು ಯಾವುದು ಶಿವಗಂಗೆ ಮಠ ಅಲ್ವಾ, ಆ ಕಡೆಗೆ ಮತ್ತೆ ವಾಪಸ್ ಹೋಗ್ತೀವಿ. ಸೊ ವೆಸ್ಟಿಂದ ಈಸ್ಟಿಗೆ ಬಂದು ಈಸ್ಟಿಂದ ಮತ್ತೆ ವೆಸ್ಟಿಗೆ ಹೋಗ್ತಾ ಇರೋವಂಥದ್ದು. ಸೊ ಆ ಕಡೆಗಿಂತ ಈ ಕಡೆ ಫಾರೆಸ್ಟ್ ದಟ್ಟವಾಗಿದೆ. ಈಸ್ಟರ್ನ್ ಸೈಡ್ಗಿಂತ ವೆಸ್ಟರ್ನ್ ಸೈಡ್ ಚೆನ್ನಾಗಿದೆ ಫಾರೆಸ್ಟ್. ಸೊ ಇದೊಂದು ಅಟ್ರಾಕ್ಷನ್ ಇಲ್ಲಿ, ನಾಮದ ಚಿಲುಮೆ. ಸೊ ಇಲ್ಲಿ ಡಿಯರ್ ಪಾರ್ಕು, ಟ್ರಯಲ್ ಪಾರ್ಕ್ ಎಲ್ಲ ಇಲ್ಲಿದೆ. ಹೆಬ್ರಿಯಿಂದ ಆಗುಂಬೆ ಬೇಸು ಸೋಮೇಶ್ವರಕ್ಕೆ ಇದೇ ಥರನೇ ಇರೋದು ಕಾಡು. ಸೊ ದೇವರಾಯನದುರ್ಗ ಫಾರೆಸ್ಟ್ ಬಾರ್ಡ್ರಲ್ಲಿದ್ದೀನೀಗ. ಸೊ ಇಟ್ ವಾಸ್ ವೆರಿ ನೈಸ್ ಟುಡೇ. ತುಂಬಾ ಎಂಜಾಯ್ ಮಾಡಿದೆ ಫಾರೆಸ್ಟು, ಪ್ರಕೃತಿ ಎಲ್ಲ.